ಇಗೋ, ನೀವು ಕೇಳಿದಂತೆ ಇನ್ನೊಂದು ಹಳೆಯ ಶೈಲಿಯ ಮಲೆನಾಡಿನ ಭಯಾನಕ ದೆವ್ವಡ ಕಥೆ. ಕೊಳದ ಬಳಿಯ ಗಂಟೆಯ ಸದ್ದು. ಇದು 50 ವರ್ಷಗಳ ಹಿಂದಿನ ಮಾತು. ಮಲೆನಾಡಿನ ದಟ್ಟ ಕಾಡಿನ ಅಂಚಿನಲ್ಲಿದ್ದ ಹಳ್ಳಿಯೊಂದರಲ್ಲಿ ನಾರಾಯಣಪ್ಪ ಎಂಬ ಗೇಣಿದಾರನಿದ್ದರು. ಅವರು ಪ್ರತಿದಿನ ಬೆಳಗ್ಗೆ ಮುಂಜಾನೆ ಹೊಲಕ್ಕೆ ಹೋಗಿ ಸಾಯಂಕಾಲ ಸೂರ್ಯ ಮುಳುಗುವ ಮೊದಲು ಮನೆ ಸೇರಬೇಕೆಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಆದರೆ ಆ ದಿನ ಮಾತ್ರ ತಪ್ಪಾಯಿತು. ಆ ಅಸಹಜ ಸಾಯಂಕಾಲ, ಮೋಡ ಕವಿದ ಆಕಾಶ, ತುಂತುರು ಮಳೆ ಮತ್ತು ಕಾಡಿನಿಂದ ಬರುವ ಅಜ್ಞಾತ ಶಬ್ದಗಳು. ನಾರಾಯಣಪ್ಪ ಹೊಲದಿಂದ ಹೊರಟಾಗಲೇ ಕತ್ತಲು ಆವರಿಸಿತ್ತು. ಹಳ್ಳಿಗೆ ಹೋಗುವ ದಾರಿಯಲ್ಲಿ ಒಂದು ಹಳೆಯ ಕೊಳ. ಆ ಕೊಳದ ಬಗ್ಗೆ ಒಂದು ಮಾತಿತ್ತು. ಸೂರ್ಯಾಸ್ತದ ನಂತರ ಅಲ್ಲಿ ನಿಲ್ಲಬೇಡ, ಗಂಟೆ ಕೇಳಿದರೆ ಹಿಂದಿರುಗಿ ನೋಡಬೇಡ. ಅದೃಶ್ಯಕರೆ. ಕೊಳದ ಬಳಿ ಬಂದಾಗ ಟಣ್ ಟಣ್, ದೇವಸ್ಥಾನದ ಗಂಟೆಯಂತೆ ಸದ್ದು ಕೇಳಿಸಿತು. ಇಷ್ಟು ಹೊತ್ತಿಗೆ ಇಲ್ಲಿ ಗಂಟೆ ಎಂದುಕೊಂಡು ನಾರಾಯಣಪ್ಪ ಹೆಜ್ಜೆ ನಿಲ್ಲಿಸಿದರು. ಆ ಸದ್ದಿಗೆ ಜೊತೆಯಾಗಿ ಒಬ್ಬ ಹೆಂಗಸಿನ ಸಣ್ಣ ಧ್ವನಿ, ಅಯ್ಯ ಅಯ್ಯ, ನೀರು ಕೊಡ್ತೀರಾ? ಅಯ್ಯ, ನೀರು ಕೊಡ್ತೀರಾ? ಕೊಳದ ಅಂಚಿನಲ್ಲಿ ಕೆಂಪು ಸೀರೆಯುಟ್ಟ ಆಕೃತಿ ತಲೆ ಬಾಗಿಸಿಕೊಂಡು ಕೂತಿದ್ದಳು. ಭಯಾನಕ ಸತ್ಯ. ನಾರಾಯಣಪ್ಪ ನೀರು ಕೊಡಲು ಹತ್ತಿರ ಹೋದಾಗ ಅವಳ ಕಾಲುಗಳು ನೆಲದ ಮೇಲೆ ಅಲ್ಲ, ಅವು ಕೊಳದ ನೀರಿನಲ್ಲಿ ತೇಲುತ್ತಿದ್ದವು. ಅವರು ತಕ್ಷಣ ಮುಖ ತಿರುಗಿಸಿಕೊಂಡರು. ಆ ಕ್ಷಣಕ್ಕೆ ಗಂಟೆಯ ಸದ್ದು ಜೋರಾಯಿತು, ನಗು ಗಟ್ಟಿಯಾಗಿ ಬದಲಾಯಿತು. ನನ್ನನ್ನೇ ಬಿಟ್ಟು ಹೋಗ್ತೀಯಾ ಎಂದು ಆ ಧ್ವನಿ ಕಿವಿಗೆ ಚುಚ್ಚಿತು. ಪಾರು ಮಾಡಿದ ಮೌನ. ನಾರಾಯಣಪ್ಪ ಮಾತಿಲ್ಲದೆ ಓಡತೊಡಗಿದರು. ಹಿಂದೆ ತಿರುಗಿ ನೋಡಲೇ ಇಲ್ಲ. ಮನೆಗೆ ತಲುಪಿದ ಮೇಲೆ ಅವರ ಕೈಯಲ್ಲಿದ್ದ ಕೊಡವೆಯಲ್ಲಿ ಕೊಳದ ಕಪ್ಪು ನೀರು ಇನ್ನೂ ಜಾರುತ್ತಿತ್ತು. ಆ ರಾತ್ರಿ ಹಳ್ಳಿಯ ಯಾರಿಗೂ ನಿದ್ರೆ ಬಂದಿಲ್ಲ. ಮುಂದಿನ ದಿನ ಬೆಳಗ್ಗೆ ಆ ಕೊಳದ ಬಳಿ ಒಡೆದ ಗಂಟೆಯ ತುಂಡುಗಳು ಮಾತ್ರ ಕಂಡುಬಂದವು. ಅಂದಿನಿಂದ ಸೂರ್ಯಾಸ್ತದ ನಂತರ ಆ ಕೊಳದ ಬಳಿ ಯಾರೂ ಹೋಗುವುದಿಲ್ಲ. ಹಳ್ಳಿಯಲ್ಲಿ ಗಂಟೆ ಕೇಳಿಸಿದರೆ ರಾತ್ರಿ ಬಾಗಿಲು ಕೂಡ ತೆರೆಯುವುದಿಲ್ಲ. ನೀವು ಬಯಸಿದರೆ ಮುಂದಿನ ಬಾರಿ ಅರಣ್ಯದ ಮಧ್ಯದ ಬಿಟ್ಟು ಹೋದ ಮನೆ, ನದಿ ದಾಟುವಾಗ ಕಾಣಿಸುವ ನೆರಳು ಅಥವಾ ಬಸ್ಸಿನ ಕೊನೆಯ ಸೀಟಿನ ಪ್ರಯಾಣಿಕ ಕುರಿತ ಭಯಾನಕ ಕಥೆ ಬರೆಯಬಹುದು. ಹೇಳಿ, ಮುಂದಿನ ಕಥೆ ಯಾವ ತರಬೇಕು?